ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಈಗ SIR ಫಾರ್ಮ್ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದು ನಿಮಗೆಲ್ಲರಿಗೂ ಕೂಡ ಗೊತ್ತು ಯಾಕೆ ಫಿಲ್ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿಬಿಟ್ಟು. ಇಲ್ಲಿ ನಿಮ್ಮ ನೇಮು ಅಥವಾ ನಿಮ್ಮ ಫೋಟೋ ಅಥವಾ ಬೇರೆ ಏನಾದರೂ ಡೀಟೇಲ್ಸ್ನ ಚೇಂಜ್ ಮಾಡಬೇಕು ಅಂತಂದರೆ ನೀವು ಇವಾಗ ಮಾಡಿಸ್ಕೊಳ್ಬಹುದು. SIR ಫಾರ್ಮ್ನ ಕರೆಕ್ಟಾಗಿ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಹೇಳೋ ಅಂತಹ ರೀತಿ ನೀವೇನಾದರೂ ಫಾರ್ಮ್ನ ಫಿಲ್ ಮಾಡಿದ್ದೀರಾ ಅಂತ ಅಂದರೆ 100% ಕರೆಕ್ಟಾಗಿ ಫಾರ್ಮು ಫಿಲ್ ಆಗಿರುತ್ತೆ. ಸೊ ಅದಾದಮೇಲೆ ನಿಮ್ಮ BLO ಹತ್ರ ಒಂದು ಸಿಗ್ನೇಚರ್ನ ತೊಗೊಂಡು ನೀವು ಫಾರ್ಮ್ನ ಸಬ್ಮಿಟ್ ಮಾಡ್ಬೋದು. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ವಿಡಿಯೋ ನೋಡಿಬಿಟ್ಟು ನೀವು ಫಾರ್ಮ್ನ ಈಸಿಯಾಗಿ ಫಿಲ್ ಮಾಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ SIR ಫಾರ್ಮ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನಿಮಗೆ 2 ಬಾಕ್ಸ್ಗಳು ಕಾಣಿಸುತ್ತೆ. ಲೆಫ್ಟ್ ಸೈಡಲ್ಲಿ ಒಂದು ಬಾಕ್ಸು ಹಾಗೆ ರೈಟ್ ಸೈಡಲ್ಲಿ ಒಂದು ಬಾಕ್ಸು. ಲೆಫ್ಟ್ ಸೈಡಲ್ಲಿರುವಂತಹ ಬಾಕ್ಸ್ನ 2002ರಲ್ಲಿ ನೀವು ಏನಾದರೂ ವೋಟ್ ಹಾಕಿದರೆ ವೋಟರ್ ID ಇದ್ದರೆ ಅವರು ಫಿಲ್ ಮಾಡಬೇಕಾಗತ್ತೆ. ಈ ಕಡೆ ರೈಟ್ ಸೈಡಲ್ಲಿರುವಂತಹ ಬಾಕ್ಸ್ನ ನೀವು 2002ರ ಮತದಾನ ಮಾಡಿರೋವಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಅಂದರೆ ಈ ಒಂದು ಬಾಕ್ಸ್ನ ಫಿಲ್ ಮಾಡಬೇಕಾಗತ್ತೆ. ಈಗ ಲೆಫ್ಟ್ ಸೈಡಲ್ಲಿರುವಂಥ ಬಾಕ್ಸ್ನ ಯಾವ ರೀತಿಯಾಗಿ ಫಿಲ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಮತದಾರರ ಹೆಸರು ಅಂತಂದರೆ ನಿಮ್ಮ ಹೆಸರನ್ನು ಫಿಲ್ ಮಾಡಬೇಕು. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂತ ಅಂದರೆ ನಿಮ್ಮ ವೋಟರ್ ID ನಂಬರ್ ಹಾಕಬೇಕು. ಸಂಬಂಧಿ ಹೆಸರು ಅಂದರೆ ನಿಮ್ಮ ತಂದೆಯ ಹೆಸರು, ಸಂಬಂಧ ತಂದೆ ಅಂತ ಹಾಕಬೇಕಾಗುತ್ತೆ. ಜಿಲ್ಲೆ ಬಂದು ನಿಮ್ಮ ಜಿಲ್ಲೆ, ರಾಜ್ಯ ನಿಮ್ಮ ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರ ಇತ್ತು ಅದರ ಹೆಸರಿರುತ್ತೆ ಇಲ್ಲಿ. ಆ ವಿಧಾನಸಭಾದ ಹೆಸರು ಹಾಗೆಯೇ ಸಂಖ್ಯೆ, ನೆಕ್ಸ್ಟು ಭಾಗ ಸಂಖ್ಯೆನ ಹಾಕಬೇಕು, ಹಾಗೆ ಕ್ರಮ ಸಂಖ್ಯೆನ ಹಾಕಬೇಕು. ಈ ಎಲ್ಲ ಡೀಟೇಲ್ಸು 2002ರದ್ದು ಆಗಿರಬೇಕಾಗತ್ತೆ. ಅದೇ ಥರ ರೈಟ್ ಸೈಡಲ್ಲಿರೋಂಥ ಒಂದು ಬಾಕ್ಸ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತಂದರೆ, ಈಗ ಹೆಸರು ಇದೆಯಲ್ಲ ಅಲ್ಲಿ ನಿಮ್ಮ ಹೆಸರನ್ನು ಹಾಕೋ ಹಾಗಿಲ್ಲ. ನೀವೇನಾದರೂ 2002ರಲ್ಲಿ ವೋಟ್ ಹಾಕಿಲ್ಲ ಅಂತ ಅಂದರೆ ಈ ಫಾರ್ಮ್ನ ಫಿಲ್ ಮಾಡಬೇಕು. ಹಾಗಾಗಿ ಅಲ್ಲಿ ನಿಮಗೆ ಅಂದರೆ 2002ನೇ ಲಿಸ್ಟಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಇರೋದಿಲ್ಲ. ನಿಮ್ಮ ತಂದೆದಿರುತ್ತೆ, ನಿಮ್ಮ ತಾತಂದಿರುತ್ತೆ, ಅವರ ಒಂದು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ತಂದೆ, ತಾಯಿ, ತಾತ, ಅಜ್ಜಿ ಅವ್ರದ್ದು ಹೆಸ್ರ ಹತ್ರ ನಿಮ್ಮ ತಂದೆದು, ಹಾಗೆ ಅವರ ವೋಟರ್ ID ಕಾರ್ಡ್ ನಂಬರು. ಸಂಬಂಧಿಯ ಹೆಸರು ಅಂದರೆ ನಿಮ್ಮ ತಾತ, ಓಕೆನಾ. ಸಂಬಂಧ ಬಂದುಬಿಟ್ಟು ಅವರಿಗೆ ನಿಮ್ಮ ಅಪ್ಪಂಗೆ ಏನಾಗಬೇಕು ಅಂತಂದರೆ ತಂದೆ ಅಂತ ಹಾಕಬೇಕು. ಜಿಲ್ಲೆ, ರಾಜ್ಯ ಹಾಕಬೇಕಾಗತ್ತೆ. ವಿಧಾನಸಭಾ ಕ್ಷೇತ್ರದ ಹೆಸರು ಅವರ ಒಂದು ಡೀಟೇಲ್ಸಲ್ಲಿ ಏನಿರುತ್ತೆ ಅದೇ ಹಾಕಬೇಕು. ಅದೇ ಥರ ನಂಬರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಎಲ್ಲನೂ ಕೂಡ ನಿಮ್ಮ ತಂದೆದೇ ಹಾಕಬೇಕಾಗತ್ತೆ. ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಯಾರ್ದಾದ್ರೂ ಒಬ್ರದ್ದು ಹಾಕಬೇಕಾಗತ್ತೆ. ನೆಕ್ಸ್ಟು ಕೆಳಗಡೆ ಬಂದಾಗ ಇದು ಮಾತ್ರ ನೀವು ಯಾರದ್ದು ಫಿಲ್ ಮಾಡ್ತಾ ಇದ್ದೀರಾ ಅವ್ರದ್ದು ಡೀಟೇಲ್ಸೇ ಹಾಕಬೇಕು. ಜನ್ಮ ದಿನಾಂಕ ಅಂತಂದರೆ ಅವರ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ಆಧಾರ್ ಸಂಖ್ಯೆ, ಅವರ ಆಧಾರ್ ಸಂಖ್ಯೆ, ಯಾರ ಫಾರ್ಮ್ ಫಿಲ್ ಮಾಡ್ತಿದ್ದೀರಾ ಅವರ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಹಾಗೆಯೇ ಅವರ ತಂದೆ ಹೆಸರು, ಏನಾದರೂ ಅವ್ರದ್ದು ವೋಟರ್ ID ಕಾರ್ಡ್ದು ನಂಬರ್ ಇದ್ದರೆ ಆ ಒಂದು ಸಂಖ್ಯೆ, ಹಾಗೆ ತಾಯಿದು, ಹಾಗೆ ವೋಟರ್ ID ಕಾರ್ಡ್ದು ಸಂಗಾತಿಯ ಹೆಸರು, ಹಾಗೆ ಅವರ ವೋಟರ್ ID ಕಾರ್ಡ್ ನಂಬರ್ ಇದ್ದರೆ ಅದನ್ನು ಹಾಕಬೇಕಾಗತ್ತೆ. ನೆಕ್ಸ್ಟು ಕೆಳಗಡೆ ನಿಮ್ಮ ಸಿಗ್ನೇಚರ್ನ ಹಾಕಿಬಿಟ್ಟು BLOದು ಸಿಗ್ನೇಚರ್ನ ಹಾಕಿಸ್ಕೊಂಡು ಸಬ್ಮಿಟ್ ಮಾಡ್ಬೋದು. ನಿಮಗೆ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಏನಾದರೂ ಬೇಕು ಅಂದರೆ BLOನ ವಿಚಾರಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.